ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕದ್ರಿ ಮಂಜುನಾಥ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ ಒಂದಿಷ್ಟು ಕ್ಲಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮಂಜುನಾಥ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಕದ್ರಿಗೆ ನೀವು ಮಂಗಳೂರಿಗೆ ಭೇಟಿ ಕೊಟ್ಟರೆ ಕದ್ರಿ ಮಂಜುನಾಥ ದೇವಸ್ಥಾನ ನೋಡಲಾರ್ದೆ ಬರಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಕದ್ರಿನಾಥ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದು ಪರಿಸರ ಮಧ್ಯದಲ್ಲಿರುವಂತಹ ಒಂದು ಸುಂದರವಾದ ದೇವಸ್ಥಾನ ಅಂತ ಹೇಳ್ಬೋದು. ಹಾಗೆ ಇಲ್ಲಿ 9 ಸ್ನಾನ ಮಾಡಲು ಪುಣ್ಯ ನದಿಗಳ ನೀರು ಕೊಳ ರೀತಿ ಇದೆ. 9 ಕೊಳಗಳಿದ್ದಾವೆ. ಸೊ ಅದರಲ್ಲಿ ಮಿಂದು ಸ್ನಾನ ಮಾಡಿದರೆ ನಮ್ಮ ಪಾಪ ಕರ್ಮಗಳಾಗಿರಬಹುದು ನಮಗೆ ಒಳ್ಳೆಯದಾಗ್ತದೆ ಎನ್ನುವ ಒಂದು ಪ್ರತೀತಿ ಇದೆ ಈ ದೇವಸ್ಥಾನದಲ್ಲಿ. ಸೊ ನಮಗೆ ಗೊತ್ತಿರಲಿಲ್ಲ. ಸೊ ನಾವು ಸ್ನಾನವನ್ನು ಮಾಡಿ ಬಂದುಬಿಟ್ಟಿದ್ದೆವು. ಸೊ ತುಂಬ ಚೆನ್ನಾಗಿರುವಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ನೀವು ಮಂಗಳೂರಿಗೆ ಭೇಟಿ ಕೊಟ್ಟಾಗ ಈ ದೇವಸ್ಥಾನಕ್ಕೂ ಕೂಡ ತಪ್ಪದೇ ಹೋಗಿ ಬನ್ನಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ಇದು ಪುರಾತನವಾದಂತಹ ಒಂದು ದೇವಸ್ಥಾನವಾಗಿದೆ. ನೋಡಲಿಕ್ಕೂ ಕೂಡ ತುಂಬ ಸುಂದರವಾಗಿದೆ. ಫ್ಯಾಮಿಲಿ ಸಮೇತ ಹೋಗಿ ಬಂದ್ರಂತೂ ತುಂಬ ಚೆನ್ನಾಗಿರ್ತದೆ ನೋಡಿ. ನಾವು ಸ್ನಾನ ಮಾಡಿ ಹೋಗಿದ್ದರಿಂದ ಇಲ್ಲಿ ಈ ಕೊಳದಲ್ಲಿರುವಂಥ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಸೊ ನಾವು ಬಂದೆವು ಫ್ರೆಂಡ್ಸ್. ಹಾಗೆ ಇಲ್ಲಿ ಚಿಕ್ಕದಾಗಿ ತುಂಬ ನೋಡಲಿಕ್ಕೆ ಸುಂದರವಾದಂತಹ ಮೀನುಗಳು ಕೂಡ ತುಂಬ ಇದ್ದವು. ಹಾಗೆ ಮೇಲ್ಗಡೆ ಬಂದರೆ ಈ ರೀತಿ ಗಿಡಗಳಿದ್ದು ಹಾಗೆ ದೊಡ್ಡ ಮೀನುಗಳು ಕೂಡ ಇದ್ದಾವೆ ಈ ಒಂದು ಕೊಳದಲ್ಲಿ. ಹಾಗೆ ಒಂದು ಚಿಕ್ಕದಾಗಿ ನಮಗೆ ನೋಡಲು ಹಾವು ಕೂಡ ನೋಡಿದೆವು ನಾವು. ಹಾಗೆ ಮೇಲೆ ನೋಡ್ತಾ ಬಂದರೆ ಮೇಲೆ ಇಲ್ಲೊಂದು ದತ್ತಾತ್ರೇಯ ದೇವಸ್ಥಾನವನ್ನು ಕೂಡ ಇದೆ. ಹೀಗೆ ಸ್ಟೆಪ್ಸ್ ಇದ್ದಾವೆ. ಒಂದು 80 ಅಷ್ಟು ಸ್ಟೆಪ್ಸ್ ಇದ್ದಾವೆ ಫ್ರೆಂಡ್ಸ್. ಮೇಲೆ ಹೋದರೆ ಒಂದು ದತ್ತಾತ್ರೇಯ ದೇವಸ್ಥಾನವಿದೆ. ಸೊ ಇದು ಒಂದು ನದಿ ಕಾಡುಗಳ ಮಧ್ಯೆ ಇದೆ ಅಂತ ಹೇಳ್ಬೋದು. ಈ ಕಡೆ ಮೇಲೆ ದತ್ತಾತ್ರೇಯ ಗುಡಿ ಏನಿದೆಯಲ್ಲ ಇದು ಸ್ವಲ್ಪ ಕಾಡಿದೆ. ಇಲ್ಲಿ ತುಂಬ ಚೆನ್ನಾಗಿರ್ತದೆ. ನೀವು ಫ್ಯಾಮಿಲಿ ಜೊತೆಗೆ ಹೋದರೆ ತುಂಬ ಖುಷಿಯಾಗಿ ಹೋಗಿ ಬರ್ಬೋದು. ತುಂಬ ಚೆನ್ನಾಗಿ ದೇವರ ದರ್ಶನ ಕೂಡ ಆಗ್ತದೆ. ನೀವು ಕೂಡ ಮಂಗಳೂರಿಗೆ ಹೋದರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಅಂತ ಹೇಳ್ತೇನೆ. ನನ್ನ ಮಕ್ಕಳಂತೂ ಎಂಜಾಯ್ ಮಾಡಿದ್ರು ಇಲ್ಲಿ. ಖುಷಿಯಿಂದ ನಾವು ಈ ದೇವಸ್ಥಾನವನ್ನು ನೋಡ್ಕೊಂಡು ಬರ್ಬೋದು. ಹಾಗೆ ನೀವು ರಜೆ ಬಂತಲ್ಲ, ಈಗ ಎಕ್ಸಾಮ್ಸ್ ಮುಗಿದು ಮಂಗಳೂರಿಗೆ ಭೇಟಿ ಕೊಟ್ಟಾಗ ಟೆಂಪಲ್ಗೂ ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಚೆನ್ನಾಗಿ ಅನಿಸುತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಸಾಯಂಕಾಲ ಅಥವಾ ಬೆಳಗ್ಗೆ ಹೋದರೆ ಸ್ನಾನ ಮಾಡಲಾರ್ದೆ ಹೋಗಬೇಕು ಫ್ರೆಂಡ್ಸ್. ಇಲ್ಲಿ ಈ ದೇವಸ್ಥಾನಕ್ಕೆ ಹೋದರೆ ಕೊಳದಲ್ಲಿ ಸ್ನಾನ ಮಾಡಿ ದೇವರ ದರ್ಶನವನ್ನು ಮಾಡಿಕೊಂಡು ಬರ್ಬೋದು. ಮತ್ತು ಹಾಗೆ ಕೆಳಗಡೆ ಬಂದರೆ ಇದೊಂದು ಆಂಜನೇಯ ಟೆಂಪಲ್ ಇದೆ ಫ್ರೆಂಡ್ಸ್. ಆಂಜನೇಯ ಟೆಂಪಲ್ಲು ಕೂಡ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಎಲ್ಲ ದೇವರ ಒಂದು ಪಟ್ಟಣಗಳು ಕೂಡ ಇವೆ ಇದೊಂದೇ ದೇವಸ್ಥಾನದಲ್ಲಿದೆ. ಹಾಗೆ ಧರ್ಮಸ್ಥಳದಲ್ಲಿರುವಂತಹ ಮಂಜುನಾಥದ ಮೂಲ ಸ್ಥಳ ಈ ದೇವರು ಕದ್ರಿ ಮಂಜುನಾಥ ಅಂತ ಹೇಳ್ತಾರೆ. ಅದೊಂದು ಐತಿಹಾಸಿಕ ದೇವಾಲಯ. ಹಾಗೆ ಇಲ್ಲಿ ಆಂಜನೇಯ ಟೆಂಪಲ್ ಅಂತ ಇದೆಯಲ್ಲ, ಇದು ಆಂಜನೇಯ ಟೆಂಪಲ್ಲು. ಹಾಗೆ ದೊಡ್ಡದಾದ ಒಂದು ಮೂರ್ತಿಯು ಕೂಡ ಇಲ್ಲೇ ಇದೆ ಫ್ರೆಂಡ್ಸ್. ಇದನ್ನು ಕೂಡ ನೋಡ್ಬೋದು. ಇದು ದತ್ತಾತ್ರೇಯ ಟೆಂಪಲ್ಲು. ಇಲ್ಲಿ ಪ್ರಶಾಂತವಾಗಿದೆ. ಹಾಗೆ ನನ್ನ ಮಕ್ಕಳು ನೋಡಿ ಇಲ್ಲಿ ಒಂದು ನಾಯಿ ಮರಿಗಳಿದ್ದು ಅದರ ಜೊತೆಯೂ ಕೂಡ ಆಟ ಆಡಿದ್ರು. ಸೊ ನೀವು ಕೂಡ ಭೇಟಿ ಕೊಟ್ಟು ಬರ್ಬೋದು. ಥ್ಯಾಂಕ್ ಯು. ಇದು ಇಷ್ಟ ಆದರೆ